ಕಾಂಗ್ರೆಸ್ ಕೊಡಗು ಚಲೋಗೆ ಅಡ್ಡಿ ಆಗುತ್ತಾ ಆ ಒಂದು ಅಸ್ತ್ರ? ಕಾಂಗ್ರೆಸ್ ಕೊಡಗು ಪ್ರವೇಶಕ್ಕೆ ಕೇಸರಿ ಪಡೆ ದಿಗ್ಬಂಧನ ಹಾಕ್ತಾ? ಕೊಡಗಲ್ಲಿ ಎಷ್ಟು ದಿನ ನಿಷೇಧಾಜ್ಞೆ ಯಾವಾಗಿಂದ ಜಾರಿ? ನಿಷೇಧಾಜ್ಞೆ ನಡುವೆಯೂ ಹೇಗಿದೆ ಕೊಡಗು ಚಲೋಗೆ ಸಿದ್ಧತೆ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯ ಕಾರಿನ ಮೊಟ್ಟೆ ಎಸೆತ ಪ್ರಕರಣದ ಕಿಚ್ಚು ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ದಿನದಿನಕ್ಕೂ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಕೊಟ್ಟಿದೆ. ಕಾಂಗ್ರೆಸ್ ಮಡಿಕೇರಿ ಚಲೋ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಉಗುಳ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಅದೇನೇ ಆಗ್ಲಿ ನಾವು ಕೊಡಗು ಚಲೋ ಮಾಡೇ ಮಾಡ್ತೀವಿ ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಇದು ಒಂದ್ ರೀತಿ ಬಿಜೆಪಿ ನಾಯಕರಿಗೆ ಪೀಕಲಾಟವನ್ನ ತಂದಿಟ್ಟಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಅಂದೇ ಮಡಿಕೇರಿಯಲ್ಲಿ ಬಿಜೆಪಿ ಸಮಾವೇಶಕ್ಕೆ ಸಜ್ಜಾಗ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಕೊಡಗು ಚಲೋಗೆ ಟಕ್ಕರ್ ಕೊಡೋದಕ್ಕೆ ರಾಜ್ಯ ಬಿಜೆಪಿ ಕೂಡ ರಣತಂತ್ರ ಹೆಣೆದಿದೆ. ಮಡಿಕೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಘರ್ಜನೆ ಮಾಡುವುದಕ್ಕೆ ಸಿದ್ದರಾಮಯ್ಯ ಟೀಮ್ ಕಾಲ್ ಕೆರೆದು ನಿಂತಿದೆ. ಇದಕ್ಕಾಗಿ ರಣತಂತ್ರಗಳು ಕೂಡ ಸಿದ್ಧವಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಒಂದು ಕಡೆ ಕಾನೂನು ಅಸ್ತ್ರವನ್ನು ಹೂಡಿದೆ. ಕಾಂಗ್ರೆಸ್ ನಾಯಕರ ಕೊಡಗು ಚಲೋಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ 4 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಒಂದು ಕಡೆ ಬಿಜೆಪಿ ವಿರುದ್ಧ ಸಮರ ಸಾರುವುದಕ್ಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ. ಕದನ ಕಲಿಗಳಂತೆ ದಿನದಿನಕ್ಕೂ ಅಬ್ಬರಿಸ್ತಾ ಇದ್ದಾರೆ. ಆದರೆ ಕೊಡಗು ಜಿಲ್ಲಾಧಿಕಾರಿ ಕೊಟ್ಟಂತಹ ಶಾಕ್ನಿಂದಾಗಿ ಕೊಂಚ ತಳಮಳ ಶುರುವಾದಂತೆ. ಯಾಕಂದ್ರೆ ಕೊಡಗಿನಲ್ಲಿ ನಾಳೆಯಿಂದಲೇ ನಿಷೇಧಾಜ್ಞೆ ಇರುವುದರಿಂದ ಮುಂದಿನ 4 ದಿನಗಳವರೆಗೆ ಯಾವ ರಾಜಕಾರಣಿಗಳು ಯಾವುದೇ ಸಭೆ ಸಮಾರಂಭಗಳು, ಮೆರವಣಿಗೆಗಳು, ಪ್ರತಿಭಟನೆಗಳು ಹಾಗೂ ಯಾವುದೇ ರ್ಯಾಲಿ ನಡೆಸುವಂತಿಲ್ಲ. ಇದಷ್ಟೇ ಅಲ್ಲ, ಜಿಲ್ಲೆಯಾದ್ಯಂತ 3 ದಿನ ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಆದರೆ ಪೂರ್ವ ನಿಯೋಜಿತ ಸರ್ಕಾರಿ ಖಾಸಗಿ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿಯಿಲ್ಲ. ಹೀಗಾಗಿ ಕಾಂಗ್ರೆಸ್ ನಾಯಕರ ಕೊಡಗು ಚಲೋ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಎನ್ನುವುದೇ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇಷ್ಟೆಲ್ಲ ಕಾನೂನಾತ್ಮಕವಾಗಿ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಮಾತ್ರ ಕೊಡಗು ಚಲೋಗೆ ಭಾರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದೇನೇ ಆಗಲಿ ಆಗಸ್ಟ್ 26ಕ್ಕೆ ಕೊಡಗಿನಲ್ಲಿ ಬಿಜೆಪಿ ವಿರುದ್ಧ ರಣಕಹಳೆ ಮುಳುಗಿಸಲೇಬೇಕು ಅಂತ ಸನ್ನದ್ಧವಾಗಿ ಕುಳಿತಿದೆ. ಸಿದ್ದು ಮುಂದಾಳತ್ವದಲ್ಲಿ 67 ಶಾಸಕರು ರಣಕಣಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನ ಎಲ್ಲಾ ಎಂಎಲ್ಸಿಗಳು ಬೃಹತ್ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳಿಗೂ 26ಕ್ಕೆ ಮಡಿಕೇರಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಪ್ರತಿಭಟನಾ ರ್ಯಾಲಿ ಆರಂಭ ಆಗಲಿದೆ. ಮೊಟ್ಟೆ ಎಸೆತ ಪ್ರಕರಣವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿದ್ದರಾಮಯ್ಯ ಅವಮಾನಿಸದ ಜಾಗದಲ್ಲಿ ಅಬ್ಬರಿಸುವುದಕ್ಕೆ ಕಾಲ್ ಕೆರೆದು ನಿಂತಿದ್ದಾರೆ. ಯಾರೇನೇ ಮಾಡಿಕೊಳ್ಳಿ, ಆಗಸ್ಟ್ 26ಕ್ಕೆ ಎಸ್ಪಿ ಕಚೇರಿ ಮುತ್ತಿಗೆ ಹಾಕ್ತೇವೆ ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಆಗಸ್ಟ್ 26ಕ್ಕೆ ಬಿಜೆಪಿ ವಿರುದ್ಧ ಸಮರ ಮಾತ್ರವಲ್ಲ, ಶಕ್ತಿ ಪ್ರದರ್ಶನಕ್ಕೂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಕೊಡಗು ಚಲೋದಲ್ಲಿ ಘಟಾನುಘಟಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಕೊಡಗು ಕದನಕ್ಕೆ ಕಾಂಗ್ರೆಸ್ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾಗೂ ಆಹ್ವಾನ ನೀಡಲಾಗಿದ್ದು, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾಷಣದುದ್ದಕ್ಕೂ ಬಿಜೆಪಿ ವಿರುದ್ಧ ಮುಗಿ ಬೀಳಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಕೊಡಗು ಚಲೋ ಹಿಂದಿದ್ಯಾ ಮಹಾ ಲೆಕ್ಕಾಚಾರ? ಪಾದಯಾತ್ರೆ ಹಿಂದೆ ಸಿದ್ದರಾಮಯ್ಯ ರಣತಂತ್ರ ಎಂಥದ್ದು? ಮೊಟ್ಟೆ ಕದನ, ಕೋಳಿ ಕಾಳಗ, ಮಾಂಸ ಯುದ್ಧ. ಮುಂದೇನು ಹಳೆ ಕದನ, ಹೊಸ ವ್ಯಾಖ್ಯಾನ? ಕೋಳಿ ಕಾಳಗಕ್ಕೆ ಮಸಾಲೆ ಅರ್ದಿದ್ಯಾರು? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಷ್ಟೊಂದು ಜಿದ್ದಕ್ಕೆ ಬಿದ್ದು ಕೊಡಗು ಚಲೋ ಮಾಡ್ತಾ ಇರುವಂತಹ ಸಿದ್ದು ಮತ್ತು ಕಾಂಗ್ರೆಸ್ ಲೆಕ್ಕಾಚಾರ ಬೇರೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನು ಅಂದ್ರೆ, ಕೊಡಗು ಹೇಳಿ ಕೇಳಿ ಬಿಜೆಪಿ ಭದ್ರಕೋಟೆ. ಈ ಭದ್ರಕೋಟೆಯನ್ನ ಕೈವಶ ಮಾಡಿಕೊಳ್ಳೇಬೇಕು ಅಂತ ಕಾಂಗ್ರೆಸ್ ನಾಯಕರು ಕೂಡ ಪ್ಲಾನ್ ಮಾಡಿದ್ದಾರೆ. ಸದ್ಯದ ಪ್ರಕಾರ ಪುರಸಭೆ, ಪಟ್ಟಣ ಪಂಚಾಯಿತಿ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿಯೂ ಬಿಜೆಪಿ ಸಾಧನೆ ಅಷ್ಟಕ್ಕಷ್ಟೇ ಎಂಬಂತಾಗಿದೆ. ಹೀಗಾಗಿ ಇದನ್ನೇ ದಾಳವನ್ನಾಗಿ ಮಾಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮತ್ತೊಂದು ಕಡೆ ಕೊಡಗು ಚಲೋ ಮಾಡೇ ಮಾಡ್ತೀನಿ ಅಂತ ಪಟ್ಟು ಬಿದ್ದಿರುವಂತಹ ಸಿದ್ದರಾಮಯ್ಯ ತಂತ್ರದ ಹಿಂದೆ ವರ್ಚಸ್ಸಿನ ಮಾತುಗಳು ಕೇಳಿ ಬರ್ತಾರೆ. ಯಾಕಂದ್ರೆ ಈ ಹಿಂದೆ ರೆಡ್ಡಿ ಬ್ರದರ್ಸ್ ವಿರುದ್ಧ ಸಮರ ಸಾರಿದಂತ ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿ ಪಾದಯಾತ್ರೆಯಿಂದ ಸಿದ್ದರಾಮಯ್ಯ ಇಮೇಜ್ ಮತ್ತಷ್ಟು ಹೆಚ್ಚಿತ್ತು. ಇಷ್ಟೆಲ್ಲಾ ಬೆಳವಣಿಗೆಗಳು ಆದ ಬಳಿಕ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ರಾಜ್ಯದ ಸಿಎಂ ಆಗಿದ್ರು. ಹೀಗಾಗಿ ಸಿದ್ದು ಇದೇ ಧಾಟಿಯಲ್ಲಿ ಮತ್ತೆ ಪಾದಯಾತ್ರೆ ಅಸ್ತ್ರ ಹೂಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಮೊಟ್ಟೆ ದಾಳಿಯನ್ನ ಹಿಂದುಳಿದ ವರ್ಗಗಳ ಮೇಲಿನ ದಾಳಿ ಎಂಬಂತೆ ಬಿಂಬಿಸೋಕೆ ಸಿದ್ದು ರೆಡಿಯಾಗಿದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಕೊಡಗು ಚಲೋಗೆ ಕಾಂಗ್ರೆಸ್ ಸಿದ್ಧವಾಗ್ತಾ ಇದ್ರೆ, ಇತ್ತ ಬಿಜೆಪಿ ನಾಯಕರು ಸಾರಿರುವಂತಹ ಮಾಂಸ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮೊಟ್ಟೆ ಕದನದಿಂದ ಶುರುವಾದಂತಹ ಸಮರ ಮಾಂಸ ಯುದ್ಧಕ್ಕೂ ಕಿಚ್ಚು ಹಚ್ಚಿ ಸಿದ್ದು ಸಿಎಂ ಆಗಿದ್ದಾಗ ಎಲ್ಲೆಲ್ಲಿ ಹೋಗಿದ್ರು, ಏನೇನ್ ವಿವಾದ ಮಾಡಿದ್ರು ಅನ್ನೋ ವಿಚಾರಗಳನ್ನು ಎಳೆತಂದಿದೆ. ಇದಷ್ಟೇ ಅಲ್ಲ, ಈ ಆಹಾರ ಅಂತರ್ಯುದ್ಧದಲ್ಲಿ ಹಂದಿ ಮಾಂಸದ ಜಟಾಪಟಿ ಕೂಡ ಜೋರಾಗಿ ನಡೀತಿದೆ.
ಮಾಂಸಾಹಾರ ಸೇವಿಸಿ ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎನ್ನುವ ವಿಚಾರಕ್ಕೆ ದಿನೇ ದಿನೇ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಹೋದ್ರೆ ತಪ್ಪೇನು ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಇದು ಬಿಜೆಪಿಗರ ಕಣ್ಣು ಕೆಂಪಾಗಿಸಿದೆ. ಸಿದ್ದರಾಮಯ್ಯಗೆ ಕುಟುಕ್ತಾ ಮಾತನಾಡಿದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ಹಂದಿ ಮಾಂಸವನ್ನ ತಿಂದು ಮಸೀದಿಗೆ ಹೋಗ್ಲಿ ನೋಡೋಣ ಅಂತ ಸವಾಲಿಸಿದ್ದಾರೆ. ಹಂದಿ ಮಾಂಸ ತಿಂದು ಸಿದ್ದರಾಮಯ್ಯ ಮಸೀದಿಗೆ ಹೋಗಲಿ, ಆಗ ನಿಮ್ಮ ತಾಕತ್ತು ಏನೆಂಬುದು ಗೊತ್ತಾಗುತ್ತೆ ಅಂತ ಯತ್ನಾಳ್ ಚಾಲೆಂಜ್ ಮಾಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಹೇಳ್ತಾ ಇದ್ರೆ, ಪ್ರತಾಪ್ ಸಿಂಹ ಇನ್ನೊಂಥರ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯರ ಮಾಂಸದೂಟ ಸಮರ್ಥನೆ ಮಾತಿಗೆ ಕಿಡಿಕಾರಿದಂತಹ ಸಂಸದ ಪ್ರತಾಪ್ ಸಿಂಹ ಹಂದಿ ಮಾಂಸ ತಿನ್ಬೇಡಿ ಅಂತ ಯಾವ ದೇವರು ಹೇಳಿಲ್ಲ. ನಿಮ್ಮ ವೈಸ್ ಕ್ಯಾಪ್ಟನ್ ಜಮೀರ್ ಅವರ ಬೆಂಬಲಿಗರಿಗೆ ಹಂದಿ ಮಾಂಸ ತಿನ್ನುವುದಕ್ಕೆ ಸಿದ್ದರಾಮಯ್ಯ ಸಲಹೆ ನೀಡಲಿ ಅಂತ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟರು. ಕೊಡಗಲಿ ನಿಷೇಧಾಜ್ಞೆ ಕೆಜಿ ಬೋಪಯ್ಯ ಹೇಳಿದ್ದೇನು, ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಕುಟುಕಿದ್ದೇನು, ಕೇಸರಿ ಪಡೆಯ ಹಂದಿ ಮಾಂಸ ಸವಾಲಿಗೆ ಯತೀಂದ್ರ ಕೊಟ್ಟ ಟಾಂಗ್ ಏನು, ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಡಗಿನಲ್ಲಿ 4 ದಿನ ನಿಷೇಧಾಜ್ಞೆ ಜಾರಿ ಹಿನ್ನೆಲೆಯಲ್ಲಿ ಕಾನೂನು ಪಾಲಿಸುವುದು ಎಲ್ಲರ ಕರ್ತವ್ಯ ಅಂತ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಬೋಪಯ್ಯ, ನಿಷೇಧಾಜ್ಞೆ ಜಾರಿಯನ್ನ ಎಲ್ಲರೂ ಪಾಲಿಸಬೇಕಾಗುತ್ತೆ. ನಾವು ಸರ್ಕಾರದ ಭಾಗವಾಗಿರುವುದರಿಂದ ಇದಕ್ಕೆ ಮನ್ನಣೆ ನೀಡುತ್ತೇವೆ. ನಾವು 5 ತಂಡಗಳಾಗಿ ಜಿಲ್ಲೆಯ ಮೂಲೆ ಮೂಲೆಗಳಿಗೆ ಸಂಚರಿಸುತ್ತೇವೆ. ಕರಪತ್ರ ಹಂಚಿ ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ. ನಮ್ಮದು ಸಿದ್ದರಾಮಯ್ಯನಂತೆ ಏಕಚಕ್ರಾಧಿಪತ್ಯವಲ್ಲ ಅಂತ ಗರಂ ಆದ್ರು. ಸಿದ್ದರಾಮಯ್ಯ ಮಾಂಸದೂಟ ಸಮರ್ಥನೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದು ಮಾತಿಗೆ ಗರಂ ಆದಂತಹ ಶೆಟ್ಟರ್, ಮೊಂಡುತನ, ಅಹಂಕಾರ ಇವೆಲ್ಲವೂ ಸಿದ್ದರಾಮಯ್ಯ ಬಳಿ ಇದೆ. ಸಿದ್ದರಾಮಯ್ಯ ಮಾಂಸ ತಿನ್ನಲಿ, ನಾವು ಬೇಡ ಅನ್ನೋದಿಲ್ಲ. ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತೇನೆ ಅಂದ್ರೆ ಹೇಗೆ? ಅಹಂಕಾರ, ಅಸಡ್ಡೆ ಮಾತು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಶೆಟ್ಟರ್ ಕೆಂಡ ಉಗುಳಿದ್ರು. ರಾಜಕೀಯದಲ್ಲಿ ಮಾಂಸಾಹಾರ ಫೈಟ್ ಹಂದಿ ಮಾಂಸದವರೆಗೂ ಬಂದು ನಿಂತಿದೆ. ಸಿದ್ದರಾಮಯ್ಯ ಹಂದಿ ಮಾಂಸ ಸೇವಿಸಿ ಮಸೀದಿಗೆ ಹೋಗಲಿ ನೋಡೋಣ ಅಂತ ಬಿಜೆಪಿ ನಾಯಕರು ಸವಾಲ್ ಹಾಕಿದ್ರು. ಇದಕ್ಕೆ ಗರಂ ಆದಂತಹ ಸಿದ್ದು ಪುತ್ರ ಮತ್ತು ಶಾಸಕ ಯತೀಂದ್ರ, ನಮ್ಮ ತಂದೆ ಬೀಫ್ ಹಂದಿ ಮಾಂಸ ತಿನ್ನುವುದಿಲ್ಲ, ಪ್ರತಾಪ್ ಸಿಂಹ ಬಲವಂತವಾಗಿ ತಿನ್ನಿಸೋಕಾಗುತ್ತಾ ಅಂತ ತಿರುಗೇಟು ಕೊಟ್ರು. ಇಷ್ಟೆಲ್ಲ ರಾಜಕೀಯ ಗುದ್ದಾಟಗಳ ನಡುವೆ ಮಾಂಸ ಯುದ್ಧದ ವಿಚಾರವಾಗಿ ಧಾರ್ಮಿಕ ತಪಸ್ವಿ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಮಾತನಾಡಿದ್ದಾರೆ. ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ರೀತಿ ಆಚರಣೆ ಮಾಡಿಕೊಳ್ಳಲಿ, ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತೊಬ್ಬರ ನಂಬಿಕೆ ಭಾವನೆಗಳಿಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಭಕ್ತರು ದೇವಸ್ಥಾನಕ್ಕೆ ಮಾಂಸ ಆಹಾರ ಮಾತ್ರವಲ್ಲ ಸಸ್ಯಾಹಾರವನ್ನ ಸೇವಿಸಿ ಹೋಗುವುದಿಲ್ಲ ಅಂತ ಶೆಲ್ವಪಿಳ್ಳೈ ಅಯ್ಯಂಗಾರ್ ಹೇಳಿದರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪದೇ ಪದೇ ವಿವಾದಕ್ಕೆ ಸಿಲುಕ್ತಾ ಇದ್ದಾರೆ. ಒಂದಲ್ಲ ಒಂದು ವಿವಾದವನ್ನ ಮೈಮೇಲೆ ಎಳೆದುಕೊಳ್ತಾ ಇರುವಂತಹ ಸಿದ್ದು ಇದೀಗ ಮಾಂಸ ಸೇವಿಸಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರುವುದು ವಿವಾದದ ಕೇಂದ್ರ ಬಿಂದುವಾಗಿದೆ. ಈ ವಾಗ್ಯುದ್ಧಗಳ ನಡುವೆ ಮತ್ತೆ ಹೊಸ ಬಾಂಬ್ ಸಿಡಿಸಿರುವಂತಹ ಮೈಸೂರು ಸಂಸದ ಪ್ರತಾಪ್ ಸಿಂಹ 2017ರಲ್ಲಿ ಸಿದ್ದು ಸಿಎಂ ಆಗಿದ್ದಾಗ ದಸರಾ ಪೂಜೆಗೂ ಮುನ್ನ ಮಾಂಸದೂಟ ಸೇವಿಸಿದ್ರು ಅಂತ ಹೇಳಿದ್ದಾರೆ. ಅವತ್ತು ನಾನ್ ವೆಜ್ ತಿಂದ ಬಳಿಕವೇ ಸಿದ್ದರಾಮಯ್ಯ ದಸರಾ ಪೂಜೆ ನೆರವೇರಿಸಿದ್ರು ಅಂತ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ. ಸಾವರ್ಕರ್ ಫ್ಲೆಕ್ಸ್ ಫೈಟ್ ನಡುವೆ ಧಾರವಾಡದಲ್ಲಿ ಸಾವರ್ಕರ್ ಭಾವಚಿತ್ರದೊಂದಿಗೆ ದೇವರ ಜಾತ್ರೆ ಮೆರವಣಿಗೆ ಮಾಡಲಾಗಿದೆ. ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ನಡೆದಂತಹ ಜಾತ್ರೆಯಲ್ಲಿ ಸಾವರ್ಕರ್ ಭಾವಚಿತ್ರ ಇಡಲಾಗಿದೆ. ಈಶ್ವರ ದೇವರ ಜಾತ್ರೆಯಲ್ಲಿ ಸಾವರ್ಕರ್ ಫೋಟೋ ಯುವಕರು ಮೆರವಣಿಗೆ ಮಾಡಿದ್ದಾರೆ. ಹೆಜ್ಜೆ ಮೇಳದೊಂದಿಗೆ ಸಾವರ್ಕರ್ ಫೋಟೋ ಪ್ರದರ್ಶನ ಮಾಡಿದ್ದು, ಫೋಟೋ ಮೇಲೆ ಭಾರತಾಂಬಿಯ ವೀರಪುತ್ರ ಸ್ವಾತಂತ್ರ್ಯ ವೀರ ಅಂತ ಬರೆಯಲಾಗಿದೆ. ಮಂಡ್ಯದ ಉದ್ಯಮಿ ಕಂ ಬಿಜೆಪಿ ಮುಖಂಡನ ಹನಿ ಟ್ರಾಪ್ ಪ್ರಕರಣ ಖಾಕಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಸಲ್ಮಾ ಚಳ್ಳೆಹಣ್ಣು ತಿನ್ನಿಸಿದ್ದು ಬರೀ ಜ್ಯುವೆಲರಿ ಶಾಪ್ ಮಾಲೀಕ ಜಗನ್ನಾಥ್ ಶೆಟ್ಟಿಗೆ ಮಾತ್ರವಲ್ಲ, ಸಲ್ಮಾಳ ಪ್ರೇಮ ಪಾಶದಲ್ಲಿ ಸಿಲುಕಿ ನಲುಗಿದವರು ಸಾಕಷ್ಟು ಮಂದಿ ಇದ್ದಾರೆ ಎನ್ನುವುದು ಗೊತ್ತಾಗಿದೆ. ಚಾಮರಾಜನಗರ ಮೂಲದ ವೈದ್ಯರ ಬಳಿಯೂ ಸಲ್ಮಾ ರಂಗಿನಾಟ ಆಡಿರುವ ಬಗ್ಗೆ ಮಾಹಿತಿ ಇದೆ. ಜಗನ್ನಾಥರನ್ನ ಟ್ರ್ಯಾಪ್ ಮಾಡಿದಂತೆ ಆ ವೈದ್ಯರು ಕೂಡ ಲಾಕ್ ಆಗಿದ್ದಾರಂತೆ. ವಿಡಿಯೋವೊಂದನ್ನ ಸೆರೆ ಹಿಡಿದು ಲಕ್ಷ ಪೀಕಿದ್ದಾಳಂತೆ ಈ ಐನಾತಿ. ಸದ್ಯ ಆ ವೈದ್ಯ ದೂರು ಕೊಟ್ರೆ ಸಲ್ಮಾಗೆ ಸಂಕಷ್ಟ ಫಿಕ್ಸ್. ರಾಯಚೂರಿನ
ಪಲವಲ್ಲದೊಡ್ಡಿ ಗ್ರಾಮದಲ್ಲಿ ಕೋತಿಗಳ ಉಪಟಳ ಜೋರಾಗಿದೆ. ಕೋತಿಗಳ ಕಾಟಕ್ಕೆ ಜನರು ಊರು ತೊರೆಯೋದಕ್ಕೆ ಮುಂದಾಗಿದ್ದಾರೆ. ಕೋತಿಗಳನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ, ಜಿಲ್ಲಾ ಪಂಚಾಯಿತಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ. ಇದರಿಂದಾಗಿ ಕೋತಿಗಳ ಕಾಟಕ್ಕೆ ಜನರು ನೆಮ್ಮದಿಯನ್ನ ಕಳೆದುಕೊಂಡಿದ್ದಾರೆ. ನಿತ್ಯ ಗ್ರಾಮಕ್ಕೆ ಲಗ್ಗೆ ಇಡ್ತಾ ಇರುವಂತಹ ಕೋತಿಗಳು ಮಕ್ಕಳು, ಮಹಿಳೆಯರ ಮೈ ಮೇಲೆ ಬಿದ್ದು ಕಾಟ ಕೊಡುತ್ತಿವೆ. ಕಳೆದೊಂದು ವರ್ಷದಿಂದ ಗ್ರಾಮದಲ್ಲಿ ಇದೇ ಗೋಳಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ನಾವು ಏನ್ ಮಾಡುವುದು, ನಾವುಗಳೇ ಊರ್ ಬಿಟ್ಟು ಹೋಗ್ಬೇಕು ಅಂತ ಗರಂ ಆಗಿದ್ದಾರೆ. ಜಿಂಬಾಬ್ವೆ ವಿರುದ್ಧ ಹೇಗಿತ್ತು ಗಿಲ್ ಬ್ಯಾಟಿಂಗ್? ಆಮ್ಲಾ ದಾಖಲೆ ಮುರಿದಿದ್ಯಾರು? ಲಂಕಾವೇಗಿ ಏಷ್ಯಾ ಕಪ್ನಿಂದ ಹೊರಬಿದ್ದಿದ್ಯಾಕೆ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಿಂಬಾಬ್ವೆ ವಿರುದ್ಧದ ಮೂರನೇ ಮತ್ತು ಕೊನೆ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 13 ರನ್ಗಳ ರೋಚಕ ಗೆಲುವನ್ನ ಆಚರಿಸಿದೆ. ಈ ಪಂದ್ಯದಲ್ಲಿ ಯುವ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ 97 ಬಾಲ್ಗಳಲ್ಲಿ 130 ರನ್ ಸಿಡಿಸಿದ್ರು. ಅದಕ್ಕೂ ಹಿಂದಿನ ಪಂದ್ಯದಲ್ಲೂ ಗಿಲ್ ಕ್ರಮವಾಗಿ 82, 33 ರನ್ ಬಾರಿಸಿದ್ರು. ಹೀಗಾಗಿ ಸರಣಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿರುವ ಗಿಲ್ ಪಂದ್ಯ ಶ್ರೇಷ್ಠ, ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಕೊನೆ ಏಕದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಶತಕವನ್ನ ಬಾರಿಸಿದ್ರು. ಇದು ಗಿಲ್ ಏಕದಿನ ಕ್ರಿಕೆಟ್ನಲ್ಲಿ ಬಾರಿಸಿದ ಚೊಚ್ಚಲ ಶತಕವಾಗಿತ್ತು. ವಿಶೇಷ ಅಂದ್ರೆ 2010ರಲ್ಲಿ ರೋಹಿತ್ ಶರ್ಮಾ ಮತ್ತು 2016ರಲ್ಲಿ KL ರಾಹುಲ್ ಕೂಡ ಇದೇ ಜಿಂಬಾಬ್ವೆ ವಿರುದ್ಧವೇ ಏಕದಿನ ಚೊಚ್ಚಲ ಶತಕವನ್ನ ಬಾರಿಸಿದ್ರು. ನೆದರ್ಲ್ಯಾಂಡ್ಸ್ ವಿರುದ್ಧದ ಮರು ನಿಯೋಜಿತ ಮೂರನೇ ಏಕದಿನ ಪಂದ್ಯದಲ್ಲಿ ಪಾಕ್ ನಾಯಕ ಬಾಬರ್ ಆಜಮ್ 91 ರನ್ ಬಾರಿಸಿದ್ರು. ಇದರೊಂದಿಗೆ ಬಾಬರ್ ದಕ್ಷಿಣ ಆಫ್ರಿಕಾದ ದಂತಕತೆ ಹಶೀಮ್ ಆಮ್ಲಾ ಹೆಸರಿನಲ್ಲಿದ್ದ ದಾಖಲೆ ಮೀರಿಸಿದ್ದಾರೆ. ತನ್ನ ಮೊದಲ 90 ಏಕದಿನ ಇನ್ನಿಂಗ್ಸ್ಗಳಲ್ಲಿ 4556 ರನ್ ಬಾರಿಸಿದ ಆಮ್ಲಾ ಇಷ್ಟು ಇನ್ನಿಂಗ್ಸ್ಗಳಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಿದ್ರು. ಆದರೆ ಬಾಬರ್ 90 ಇನ್ನಿಂಗ್ಸ್ಗಳಲ್ಲಿ 4664 ರನ್ ಬಾರಿಸಿರೋದ್ರಿಂದ ಆಮ್ಲಾ ಸಾಧನೆ ಮೀರಿಸಿದಂತಾಗಿದೆ. ಶ್ರೀಲಂಕಾದ ವೇಗಿ ದುಷ್ಮಂತ ಚಮೀರಾ ಮುಂಬರಲಿರುವ ಏಷ್ಯಾ ಕಪ್ನಿಂದ ಹೊರಬಿದ್ದಿದ್ದಾರೆ. ಕಾಲಿನ ಗಾಯಕ್ಕೀಡಾಗಿರುವ ಚಮೀರಾ ತಂಡದಿಂದ ಹೊರಬಿದ್ದಿರೋದು ಲಂಕಾಗೆ ದೊಡ್ಡ ಹಿನ್ನಡೆಯಾದಂತಾಗಿದೆ. ತಂಡದ ಅಭ್ಯಾಸದ ವೇಳೆ ಚಮೀರಾ ಎಡಗಾಲಿಗೆ ಗಾಯ ಮಾಡಿಕೊಂಡಿರೋದಾಗಿ ಐಸಿಸಿ ಮಾಹಿತಿ ನೀಡಿದೆ. ಆಗಸ್ಟ್ 27ರಿಂದ UAEನಲ್ಲಿ ಏಷ್ಯಾ ಕಪ್ T20 ಟೂರ್ನಿ ಆರಂಭವಾಗಲಿದೆ. 17ನೇ ಸೌತ್ ವೆಸ್ಟ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಮೊದಲ ಸ್ಥಾನ ಗಳಿಸಿದೆ. ಕರ್ನಾಟಕ ಟೇಕ್ವಾಂಡೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದ ಈ ಚಾಂಪಿಯನ್ಶಿಪ್ನಲ್ಲಿ ದೇಶದ 11 ರಾಜ್ಯಗಳ ಸುಮಾರು 1000 ಕ್ರೀಡಾಪಟುಗಳು ಭಾಗಿಯಾಗಿದ್ರು. ಈ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ 91 ಚಿನ್ನದ ಪದಕಗಳನ್ನು ಗೆದ್ದು ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ದೆಹಲಿ 34 ಚಿನ್ನದೊಂದಿಗೆ 2ನೇ, ಕೇರಳ 10 ಚಿನ್ನದ ಪದಕಗಳೊಂದಿಗೆ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ.